ಎಲ್ಲಿ ಬಳಸಬೇಕು, ಆ್ಯನ್ ಎಲ್ಲಿ ಬಳಸಬೇಕು? ನನಗೆ ತುಂಬ ಮಂದಿ ಕೇಳ್ತಾ ಇದ್ದಾರೆ, ದಾವನ್ನು ಅಂದರೆ ದ ದಿ ಈ ಉಚ್ಚಾರಗಳನ್ನು ಕಲಿಸಿದ್ರಿ ಉದಾಹರಣೆಗಳೊಂದಿಗೆ, ಬಟ್ ಎ ಮತ್ತು ಆ್ಯನ್ ಎಲ್ಲಿ ಉಪಯೋಗಿಸಬೇಕು ಅಂತ ಕಲಿಸಲಿಲ್ಲ ಅಂತ. ಅದನ್ನು ನಾನು ಮುಂಚೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಫೇಸ್ಬುಕ್ಕಲ್ಲಿ ಈಗ ನಂದು ಸಾಧಾರಣ ಒಂದು 300-400 ವಿಡಿಯೋಗಳು ಇರಬೇಕು, ಅದಕ್ಕಿಂತ ಜಾಸ್ತಿನೇ ಇರಬೇಕು. ಅದರಲ್ಲಿ ನಿಮಗೆ ಹುಡುಕ್ಲಿಕ್ಕೆ ಕಷ್ಟ ಆಗ್ತಿರ್ಬೋದು, ನೋ ಪ್ರಾಬ್ಲಮ್. ಈಗ ಪುನಃ ನಾನು ಎ ಮತ್ತು ಆ್ಯನ್ ಎಲ್ಲಿ ಬಳಸಬೇಕೆಂದು ಚೆನ್ನಾಗಿ ಹೇಳಿಕೊಡ್ತಾ ಇದ್ದೇನೆ, ಕೇಳಿ. ಒಂದು ಸಲ ನೀವು ಇದನ್ನು ಚೆನ್ನಾಗಿ ಕಲಿತ್ರೆ ಮತ್ತು ನಿಮಗೆ ಜೀವನದಲ್ಲಿ ಎಂದೂ ತೊಂದರೆ ಬರುವುದಿಲ್ಲ. ಇದನ್ನೆಲ್ಲ ಉಪಯೋಗಿಸಲಿಕ್ಕೆ ಅರ್ಥ ಮಾಡಿಕೊಂಡು ದಿನ ಉಪಯೋಗಿಸಿ. ಎ ಎಲ್ಲಿ ಬಳಸಬೇಕು, ಆ್ಯನ್ ಎಲ್ಲಿ ಬಳಸಬೇಕು, ಇವುಗಳನ್ನು ಆರ್ಟಿಕಲ್ಸ್ ಅಂತಾರೆ, ಅಂದರೆ ಉಪಪದಗಳು, ಕನ್ನಡದಲ್ಲಿ ಉಪಪದಗಳು ಅಂತಾರೆ. ಎ ಮತ್ತು ಆ್ಯನ್ ಇವುಗಳನ್ನು ಸಾಮಾನ್ಯವಾಗಿ ಒಂದು, ಒಬ್ಬ, ಒಂದು ವಸ್ತು, ಒಬ್ಬ ವ್ಯಕ್ತಿ ಎಂದು ಸೂಚಿಸಲು ಬಳಸುತ್ತಾರೆ. ಎ ಮತ್ತು ಆ್ಯನ್ ಇವುಗಳನ್ನು ಸಾಮಾನ್ಯವಾಗಿ ಒಂದು ಅಥವಾ ಒಬ್ಬ ಅಂದರೆ ಒಂದು ವಸ್ತು, ಒಬ್ಬ ವ್ಯಕ್ತಿ ಎಂದು ಸೂಚಿಸಲು ಬಳಸುತ್ತಾರೆ. ಉದಾಹರಣೆಗೆ ಅ ಬಾಯ್, ಒಬ್ಬ ಹುಡುಗ, ಅ ಬಾಯ್. ಆ್ಯನ್ ಆ್ಯಪಲ್, ಒಂದು ಸೇಬು, ಆ್ಯನ್ ಆ್ಯಪಲ್. ಮೊದಲು ಇದರ ಮುಖ್ಯ ರೂಲ್ ನೋಡಿ. ಎ ಯಾವಾಗ ಬಳಸಬೇಕು, ಎ ಯಾವಾಗ ಬಳಸಬೇಕು? ಯಾವುದೇ ಒಂದು ಪದವು ವ್ಯಂಜನ ಧ್ವನಿಯಿಂದ ಪ್ರಾರಂಭವಾದರೆ ಅದರ ಮುಂದೆ ಎ ಬಳಸುತ್ತೇವೆ. ಯಾವುದೇ ಒಂದು ಪದವು ವ್ಯಂಜನ ಧ್ವನಿಯಿಂದ ಪ್ರಾರಂಭವಾದರೆ ಅದರ ಮುಂದೆ ಎ ಬಳಸುತ್ತೇವೆ. ಈಗ ವ್ಯಂಜನ ಧ್ವನಿ ಅಂದರೆ ಇಂಗ್ಲೀಷಲ್ಲಿ ಕಾನ್ಸನೆಂಟ್ ಸೌಂಡ್ ಅಂತಾರೆ. ಬಟ್ ಕಾನ್ಸನೆಂಟ್ ಸೌಂಡ್ಗಿಂತ ಕಾನ್ಸನೆಂಟ್ ಲೆಟರ್ಗಳು ಹೆಚ್ಚಾಗಿ ನಮಗೆ ಗೊತ್ತಿರ್ತವೆ. ಈ ಕಾನ್ಸನೆಂಟ್ ಲೆಟರ್ಸ್ಗಳನ್ನೊಮ್ಮೆ ನೋಡಿ. ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇವುಗಳನ್ನು ಲೆಟರ್ಸ್ ಅಂತಾರೆ. ಹೆಚ್ಚಿನವರು ಆಲ್ಫಾಬೆಟ್ಸ್ ಅಂತಾರೆ. ಆಲ್ಫಾಬೆಟ್ಸ್ ಅಲ್ಲ ಇವುಗಳು. ಆಲ್ಫಾಬೆಟ್ ಅಂದರೆ ವರ್ಣಮಾಲೆ. ಇಂಗ್ಲೀಷ್ನ ವರ್ಣಮಾಲೆ ಒಂದೇ ಇರುವುದು, 1 ಆಲ್ಫಾಬೆಟ್ ಆ್ಯಂಡ್ 26 ಲೆಟರ್ಸ್. ಇಂಗ್ಲೀಷ್ನಲ್ಲಿರುವುದು 1 ಆಲ್ಫಾಬೆಟ್ ಮತ್ತು 26 ಲೆಟರ್ಸ್. ಇವುಗಳು ಆಲ್ಫಾಬೆಟ್ ಅಲ್ಲ, ಒಂದೇ ಆಲ್ಫಾಬೆಟ್ಟಿನ 26 ಅಕ್ಷರಗಳು. ಉದಾಹರಣೆಗೆ ಹಿ ಈಸ್ ಅ ಸ್ಟೂಡೆಂಟ್, ಅವನೊಬ್ಬ ವಿದ್ಯಾರ್ಥಿ. ಇಲ್ಲಿ ಸ್ಟೂಡೆಂಟ್ ಎಂಬುದು ಎಸ್ ವ್ಯಂಜನ ಧ್ವನಿಯಿಂದ ಶುರುವಾಗುತ್ತದೆ. ಹಿ ಈಸ್ ಅ ಸ್ಟೂಡೆಂಟ್, ಅವನೊಬ್ಬ ವಿದ್ಯಾರ್ಥಿ. ಇಲ್ಲಿ ಸ್ಟೂಡೆಂಟ್ ಎಂಬ ಶಬ್ದವು ಎಸ್ ಎಂಬ ವ್ಯಂಜನ ಧ್ವನಿಯಿಂದ ಶುರುವಾಗುತ್ತದೆ. ಐ ಬಾಟ್ ಅ ಫೋನ್, ನಾನೊಂದು ಫೋನ್ ಖರೀದಿಸಿದೆ. ಇಲ್ಲಿ ಫೋನ್ ಎಂಬ ಶಬ್ದವು ಪಿ ಧ್ವನಿಯಿಂದ, ಪಿ ವ್ಯಂಜನ ಧ್ವನಿಯಿಂದ ಶುರುವಾಗುತ್ತದೆ. ಐ ಬಾಟ್ ಅ ಫೋನ್, ನಾನೊಂದು ಫೋನ್ ಖರೀದಿಸಿದೆ. ಇಲ್ಲಿ ಫೋನ್ ಎಂಬ ಶಬ್ದವು ಪಿ ಎಂಬ ವ್ಯಂಜನ ಧ್ವನಿಯಿಂದ ಶುರುವಾಗುತ್ತದೆ. ಇಟ್ ಈಸ್ ಎ ಯೂಸ್ಫುಲ್ ಐಡಿಯಾ, ಇದೊಂದು ಉಪಯುಕ್ತ ಉಪಾಯ. ಗಮನಿಸಿ, ಯೂಸ್ಫುಲ್ ಎಂಬುದು ಯು ಎನ್ನುವ ವೌಲ್, ವೌಲ್ ಅಂದ್ರೇನು? ಸ್ವರ. ಸ್ವರ ಅಕ್ಷರದಿಂದ ಶುರುವಾದರೂ ಅದರ ಉಚ್ಚಾರಣೆ ಯು ಎಂಬ ವ್ಯಂಜನ ಧ್ವನಿಯಿಂದ ಬರುತ್ತದೆ. ಹಾಗಾಗಿ ಇಲ್ಲಿ ಎ ಬಳಸುತ್ತೇವೆ. ಇಟ್ ಈಸ್ ಅ ಯೂಸ್ಫುಲ್ ಐಡಿಯಾ, ಇದೊಂದು ಉಪಯುಕ್ತ ಉಪಾಯ. ಯೂಸ್ಫುಲ್ ಎಂಬುದು ಯು ವೌಲ್ ಸ್ವರ ಅಕ್ಷರದಿಂದ ಶುರುವಾದರೂ ಅದರ ಉಚ್ಚಾರಣೆ ಯು ಎಂಬ ವ್ಯಂಜನ ಧ್ವನಿಯಿಂದ ಬರುತ್ತದೆ. ಹಾಗಾಗಿ ಇಲ್ಲಿ ಎ ಬಳಸುತ್ತೇವೆ. ಇಲ್ಲಾದರೆ ಇದು ಏನಾಗಿರಬೇಕಿತ್ತು? ಇಟ್ ಈಸ್ ಆ್ಯನ್ ಯೂಸ್ಫುಲ್ ಐಡಿಯಾ ಆಗಿರಬೇಕಿತ್ತು. ಬಟ್ ಆ್ಯನ್ ಯೂಸ್ಫುಲ್ ಐಡಿಯಾ ಅಲ್ಲ, ಇಟ್ ಈಸ್ ಎ ಯೂಸ್ಫುಲ್ ಐಡಿಯಾ ಅಲ್ವಾ? ನೆಕ್ಸ್ಟ್, ಈಗ ಆ್ಯನ್ ಎಲ್ಲಿ ಬಳಸಬೇಕು, ಯಾವಾಗ ಬಳಸಬೇಕು? ವೌಲ್ ಸೌಂಡ್ ಅಂದರೆ ಸ್ವರ ಧ್ವನಿಯಿಂದ ಶುರುವಾದ ಪದಗಳ ಮುಂದೆ ಆ್ಯನ್ ಬರುತ್ತದೆ. ವೌಲ್ ಸೌಂಡ್ ಅಂದರೆ ಸ್ವರ ಧ್ವನಿಯಿಂದ ಶುರುವಾದ ಪದಗಳ ಮುಂದೆ ಆ್ಯನ್ ಬರುತ್ತದೆ. ವೌಲ್ ಲೆಟರ್ಸ್ಗಳು ಯಾವುವು? ಎ ಇ ಐ ಒ ಯು ಸ್ವರಾಕ್ಷರಗಳು. ಎ ಇ ಐ ಒ ಯು ಇಂಗ್ಲೀಷ್ ಸ್ವರಾಕ್ಷರಗಳು ಇವು, ಎ ಇ ಐ ಒ ಯು. ಉದಾಹರಣೆಗೆ ಆ್ಯನ್ ಆ್ಯಪಲ್, ಒಂದು ಸೇಬು. ಆ್ಯನ್ ಆ್ಯಪಲ್, ಒಂದು ಸೇಬು. ಆ್ಯನ್ ಎಲಿಫೆಂಟ್, ಒಂದು ಆನೆ. ಆ್ಯನ್ ಎಲಿಫೆಂಟ್, ಒಂದು ಆನೆ. ಆ್ಯನ್ ಎಗ್, ಒಂದು ಮೊಟ್ಟೆ. ಆ್ಯನ್ ಎಗ್, ಒಂದು ಮೊಟ್ಟೆ. ಆ್ಯನ್ ಆರೆಂಜ್, ಒಂದು ಕಿತ್ತಾಳೆ.
ಆ್ಯನ್ ಆರೆಂಜ್ ಒಂದು ಕಿತ್ತಾಳೆ. ಆ್ಯನ್ ಅಂಬ್ರೆಲ್ಲಾ ಒಂದು ಕೊಡೆ. ಆ್ಯನ್ ಅಂಬ್ರೆಲ್ಲಾ ಒಂದು ಕೊಡೆ. ತುಂಬ ಮುಖ್ಯ ವಿಷಯ, ಎ ಮತ್ತು ಆ್ಯನ್ ಅನ್ನು ಲೆಟರ್ಸ್ ನೋಡಿ ಮಾತ್ರ ಅಲ್ಲ, ಸೌಂಡ್ ಉಚ್ಚಾರಣೆ ನೋಡಿ ಬಳಸಬೇಕು. ಇದು ಅತ್ಯಂತ ಮುಖ್ಯ ರೂಲ್ ಸಹ. ತುಂಬ ಮುಖ್ಯ ವಿಷಯ, ಎ ಮತ್ತು ಆ್ಯನ್ ಅನ್ನು ಲೆಟರ್ಸ್ ನೋಡಿ ಮಾತ್ರ ಅಲ್ಲ, ಸೌಂಡ್ ಉಚ್ಚಾರಣೆ ನೋಡಿ ಬಳಸಬೇಕು. ಇದು ಅತ್ಯಂತ ಮುಖ್ಯ ರೂಲ್. ಸೌಂಡ್ ರೂಲ್ ಯಾವುದು? ಮುಖ್ಯ ಸೌಂಡ್ ರೂಲ್, ಯು ಇದ್ದರೂ ಕೆಲವೊಮ್ಮೆ ಎ ಬರುತ್ತದೆ, ಯಾಕೆಂದರೆ ಸೌಂಡ್ ಯು ಆಗಿರುತ್ತದೆ. ಯು ಇದ್ದರೂ ಕೆಲವೊಮ್ಮೆ ಎ ಬರುತ್ತದೆ, ಯಾಕೆಂದರೆ ಸೌಂಡ್ ಯು ಆಗಿರುತ್ತದೆ. ಎಕ್ಸಾಂಪಲ್ಸ್: ಅ ಯೂನಿವರ್ಸಿಟಿ, ಅ ಯೂನಿವರ್ಸಿಟಿ. ಅ ಯೂನಿಯನ್, ಅ ಯೂನಿಯನ್. ಅ ಯೂಸ್ಫುಲ್ ಬುಕ್, ಅ ಯೂಸ್ಫುಲ್ ಬುಕ್. ಅ ಯುರೋಪಿಯನ್ ಕಂಟ್ರಿ, ಅ ಯುರೋಪಿಯನ್ ಕಂಟ್ರಿ. ಇಲ್ಲಿ ಯು ಇ ಇದ್ದರೂ ಸೌಂಡ್ ಯು ಆಗಿರುವುದರಿಂದ ಎ ಬಳಸುತ್ತಾರೆ. ಎಚ್ ಇದ್ದರೂ ಕೆಲವೊಮ್ಮೆ ಆ್ಯನ್ ಬರುತ್ತದೆ, ಯಾಕಂದರೆ ಎಚ್ ಸೈಲೆಂಟ್ ಆಗಿರುತ್ತದೆ. ಎಚ್ ಇದ್ದರೂ ಕೆಲವೊಮ್ಮೆ ಆ್ಯನ್ ಬರುತ್ತದೆ, ಯಾಕಂದರೆ ಎಚ್ ಸೈಲೆಂಟ್ ಆಗಿರುತ್ತದೆ. ಎಕ್ಸಾಂಪಲ್ಸ್ ನೋಡಿ: ಆ್ಯನ್ ಅವರ್, ಇದರ ಉಚ್ಚಾರ ಅವರ್, ಹವರ್ ಅಲ್ಲ, ಅವರ್. ಆ್ಯನ್ ಆನೆಸ್ಟ್, ಇದರ ಉಚ್ಚಾರ ಹೊನೆಸ್ಟ್ ಅಲ್ಲ, ಆ್ಯನ್ ಆನೆಸ್ಟ್ ಮ್ಯಾನ್, ಆ್ಯನ್ ಆನೆಸ್ಟ್ ಮ್ಯಾನ್. ಆ್ಯನ್ ಆನರ್, ಆ್ಯನ್ ಆನರ್, ಹಾನರ್ ಅಲ್ಲ, ಆನರ್, ಎಚ್ ಸೈಲೆಂಟ್. ಇಲ್ಲಿ ಎಚ್ ಉಚ್ಚಾರಣೆ ಇಲ್ಲ, ಅದರ ನಂತರ ವೌಲ್ ಸೌಂಡ್ ಬರುತ್ತದೆ, ಆದ್ದರಿಂದ ಆ್ಯನ್ ಬಳಸುತ್ತಾರೆ. ಇಲ್ಲಿ ಎಚ್ ಉಚ್ಚಾರಣೆ ಇಲ್ಲ, ಅದರ ನಂತರ ವೌಲ್ ಸೌಂಡ್ ಬರುತ್ತದೆ. ವೌಲ್ ಸೌಂಡ್ ಅಂದರೆ ಏನು? ಸ್ವರೋಚ್ಚಾರ, ಸ್ವರದ ಉಚ್ಚಾರ ಬರ್ತದೆ, ಆದ್ದರಿಂದ ಆ್ಯನ್ ಬಳಸುತ್ತಾರೆ. ನಂಬರ್ಸ್ ಮತ್ತು ಲೆಟರ್ ಬಂದಾಗಲೂ ಇಂಗ್ಲೀಷಲ್ಲಿ ಏನು ಬರ್ತದೆ ನೋಡಿ, ಮುಂದೆ ಕೂಡ ಎ ಅಥವಾ ಆ್ಯನ್ ಬರುತ್ತದೆ. ನಂಬರ್ ಆ್ಯಂಡ್ ಲೆಟರ್ ಬಂದಾಗಲೂ ಇಂಗ್ಲೀಷ್ನಲ್ಲಿ ಎ ಅಥವಾ ಆ್ಯನ್ ಬರುತ್ತದೆ. ಉದಾಹರಣೆಗೆ, ಆ್ಯನ್ MBA ಸ್ಟೂಡೆಂಟ್, ಆ್ಯನ್ MBA ಸ್ಟೂಡೆಂಟ್. ಎಮ್ ಅನ್ನೋದು ವ್ಯಂಜನಾಕ್ಷರವಾದರೂ ಇಲ್ಲಿ ಎಮ್ ಅನ್ನೋದು ಏನಿಂದ ಉಚ್ಚಾರ ಆದ ಕಾರಣ ಇದು ಆ್ಯನ್ MBA ಸ್ಟೂಡೆಂಟ್. ಆ್ಯನ್ FIR, ಎಫ್ ಅನ್ನೋದು ವ್ಯಂಜನಾಕ್ಷರವಾದರೂ ಉಚ್ಚಾರಣೆ ಏನಾಗ್ತದೆ? ಎಫ್ ಆಗ್ತದೆ, ಆ್ಯನ್ FIR. ಅ UPSC ಆಸ್ಪಿರೆಂಟ್, ಯು ಅನ್ನೋದು ಸ್ವರಾಕ್ಷರ ಆದರೂ ಇಲ್ಲಿ ಉಚ್ಚಾರ ವ್ಯಂಜನ ಥರ ಆಗ್ತದೆ, ಆದ ಕಾರಣ ಆ್ಯನ್ UPSC ಆಸ್ಪಿರೆಂಟ್. ಆ್ಯನ್ ಎಕ್ಸ್ರೇ, ಇಲ್ಲಿ ಎಕ್ಸ್ ಅನ್ನೋದು ವ್ಯಂಜನಾಕ್ಷರ ಇದ್ದರೂ ಉಚ್ಚಾರಣೆ ಏನಾಗ್ತದೆ? ಎಕ್ಸ್ ಆಗ್ತದೆ, ಏನಿಂದ ಆಗ್ತದೆ, ಆ ಕಾರಣ ಆ್ಯನ್ ಎಕ್ಸ್ರೇ. ಇಲ್ಲಿ ಸ್ಪೆಲ್ಲಿಂಗ್ ಮುಖ್ಯ ಅಲ್ಲ, ಪ್ರೊನೌನ್ಸಿಯೇಷನ್ ನೋಡಬೇಕು. ಇಲ್ಲಿ ಸ್ಪೆಲ್ಲಿಂಗ್ ಮುಖ್ಯ ಅಲ್ಲ, ಪ್ರೊನೌನ್ಸಿಯೇಷನ್ ನೋಡಬೇಕು. ಎ ಮತ್ತು ಆ್ಯನ್ ಇದನ್ನು ಸಿಂಗ್ಯುಲರ್ ಕೌಂಟೇಬಲ್ ನೌನ್, ಅಂದರೆ ಲೆಕ್ಕ ಮಾಡಲಿಕ್ಕೆ ಆದರೆ ಮಾತ್ರ, ಒಂದಿದ್ದು ಒಬ್ಬ ಇದ್ದು ಅದನ್ನು ಲೆಕ್ಕ ಮಾಡಲಿಕ್ಕೆ ಆದರೆ ಮಾತ್ರ ಬಳಸುತ್ತೇವೆ. ಅನ್ಕೌಂಟೇಬಲ್ ನೌನ್ ಅಂದ್ರೇನು? ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲದಾಗ ನಾವು ಸಾಮಾನ್ಯವಾಗಿ ಎ ಮತ್ತು ಆ್ಯನ್ ಬಳಸುವುದಿಲ್ಲ. ಅನ್ಕೌಂಟೇಬಲ್ ನೌನ್ಸ್ ಯಾವುದಪ್ಪ? ವಾಟರ್ ಅಂದರೆ ನೀರು, ಲೆಕ್ಕ ಮಾಡಲಿಕ್ಕೆ ಆಗ್ತದಾ? ಮಿಲ್ಕ್ ಲೆಕ್ಕ ಮಾಡಲಿಕ್ಕೆ ಆಗ್ತದಾ? ರೈಸ್ ಲೆಕ್ಕ ಮಾಡಲಿಕ್ಕೆ ಆಗ್ತದಾ? ಶುಗರ್, ಮನಿ, ಇನ್ಫಾರ್ಮೇಷನ್. ಇದರಲ್ಲಿ ರಾಂಗ್ ಯಾವುದು? ಎ ವಾಟರ್ ಅನ್ನಲಿಕ್ಕೆ ಬರುವುದಿಲ್ಲ, ಆ್ಯನ್ ರೈಸ್ ಅನ್ನಲಿಕ್ಕೆ ಬರುವುದಿಲ್ಲ, ಅಥವಾ ಎ ರೈಸ್ ಅನ್ನಲಿಕ್ಕೂ ಬರುವುದಿಲ್ಲ. ಯಾಕಂದರೆ ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲಿ ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ವೋ ಅಲ್ಲಿ ನಾವು ಆರ್ಟಿಕಲ್ಸ್ ಹಚ್ಚುವುದಿಲ್ಲ. ಈಗ ನೆಕ್ಸ್ಟ್ ಪ್ರೊಫೆಷನ್ ಹೇಳುವಾಗ ಎ ಆ್ಯನ್ ಬಳಸುತ್ತಾರೆ. ಪ್ರೊಫೆಷನ್ ಅಂದರೆ ಏನು? ನಾವು ಏನು ಉದ್ಯೋಗ ಮಾಡ್ತೇವೋ ಅದು ನಮ್ಮ ಪ್ರೊಫೆಷನ್, ನಮ್ಮ ಕಸುಬು, ವೃತ್ತಿ. ಎಕ್ಸಾಂಪಲ್ಸ್: ಹಿ ಈಸ್ ಅ ಡಾಕ್ಟರ್, ಅವನೊಬ್ಬ ಡಾಕ್ಟರ್ ಅಥವಾ ವೈದ್ಯ, ಹಿ ಈಸ್ ಅ ಡಾಕ್ಟರ್. ಶಿ ಈಸ್ ಆ್ಯನ್ ಇಂಜಿನಿಯರ್, ಅವಳೊಬ್ಬ ಇಂಜಿನಿಯರ್, ಶಿ ಈಸ್ ಆ್ಯನ್ ಇಂಜಿನಿಯರ್. ಐ ಆಮ್ ಅ ಟೀಚರ್, ನಾನೊಬ್ಬ ಶಿಕ್ಷಕ, ಐ ಆಮ್ ಅ ಟೀಚರ್. ಹೀಗೆ ನಾವು ಆರ್ಟಿಕಲ್ಸನ್ನು ಬಳಸುತ್ತೇವೆ. ನಾನು ನಿಮಗೆ ಇದರಲ್ಲಿ ಎಲ್ಲ ಕವರ್ ಮಾಡಲಿಕ್ಕೆ ನೋಡಿದ್ದೇನೆ, ನಿಮಗೆ ಅರ್ಥ ಆಗಿರ್ಬೋದು. ಇನ್ನೂ ಅರ್ಥ ಆಗದವರು ಇದ್ದರೆ ನನಗೆ ಕಮೆಂಟ್ ಮಾಡಿ, ನೋಡೋಣ, ನೆಕ್ಸ್ಟ್ ವಿಡಿಯೋ ಮಾಡುವಾಗ ಪುನಃ ಎಕ್ಸ್ಪ್ಲೈನ್ ಮಾಡ್ತೇನೆ. ಬಟ್ ಇದನ್ನು ನೀವು ಒಂದಲ್ಲ ಎರಡಲ್ಲ 10 ಸಲ ಕೇಳಿ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಅರ್ಥ ಮಾಡಿಕೊಳ್ಳೋದಷ್ಟೇ ಅಲ್ಲ, ಪ್ರತಿಯೊಂದು ಶಬ್ದದ ಮುಂಚೆ ಕೌಂಟೇಬಲ್, ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಶಬ್ದ ಅಂದರೆ ಯಾರ್ದೋ ಹೆಸರು ಬರುವಾಗ ಸರ್ ಎ ರಮೇಶ ಆ್ಯನ್ ರಮೇಶ ಅಂತ ಕೇಳಬೇಡಿ. ಓಕೆ, ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಅಂದರೆ ಏನು? ಒಂದೆರಡು, ಒಂದು ಎರಡು ಅಂತ ಲೆಕ್ಕ ಮಾಡಲಿಕ್ಕೆ ಬರುವಂಥ ಏಕವಚನ ಶಬ್ದಗಳೆದುರು ಮಾತ್ರ ಎ ಎನ್ ಬಳಸುತ್ತಾರೆ. ಮತ್ತೆ ಎಲ್ಲಿ ಬಳಸ್ತಾರೆ? ಪ್ರೊಫೆಷನ್, ವೃತ್ತಿಗೆ ಬಳಸ್ತಾರೆ. ಎ ಡಾಕ್ಟರ್, ಅ ಟೀಚರ್, ಈ ಥರ.
ಇದನ್ನೆಲ್ಲ ನಾನೀಗ ಸ್ಪಷ್ಟವಾಗಿ ಕಲಿಸಿದ್ದೇನೆ. ಓಕೆ, ಇನ್ನು ಯಾರಿಗಾದರೂ ನನ್ನ ಕಂಪ್ಲೀಟ್ 3 ತಿಂಗಳ ಕೋರ್ಸ್ ಇದೆ, ನಾನು ಅದನ್ನು ವಿಡಿಯೋಗಳ ಮೂಲಕ ಕಲಿಸ್ತೇನೆ ಸಹ. ಯಾರಿಗೆಲ್ಲ ಅದನ್ನು ಕೋರ್ಸ್ ಮಾಡಲಿಕ್ಕುಂಟ, ಸೊ ನನ್ನ ನಂಬರಿಗೆ UPI ಮೂಲಕ 599 ರುಪೀಸ್ ಕಳಿಸಿದರೆ ನಾನು ದಿನಕ್ಕೊಂದು ಪಾಠ ವಿಡಿಯೋ ಮೂಲಕ ನಿಮಗೆ ಕಂಪ್ಲೀಟ್ ಕೋರ್ಸನ್ನು 3 ತಿಂಗಳ ಕಂಪ್ಲೀಟ್ ಕೋರ್ಸನ್ನು ಕಳಿಸ್ತೇನೆ. ಆ ಕಂಪ್ಲೀಟ್ ಕೋರ್ಸ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ.